ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ. ಇವತ್ತು ತಲೆಗೆ ಫ್ಲೆಕ್ಸಿಡ್ಸ್ ಜೆಲ್ ಹಚ್ಕೊಂಡಿದ್ದೀನಿ. ಇದು ಮೊದಲೂ ಅಪ್ಲೈ ಮಾಡ್ತಿದ್ದೆ ನಾನು. ಸೊ ನಡುವೆ ಬಿಟ್ಟಿದ್ದೆ, ಈಗ ಮತ್ತೆಲ್ಲ ಟ್ರೆಂಡ್ ಹೊಂಟಿದೆ ಅದು. ಸೊ ಹೇರ್ ಸ್ಮೂತ್ ಆ್ಯಂಡ್ ಶೈನ್ ಆಗುತ್ತೆ ಅಂಥೇಳಿ ಸೊ ಇವತ್ತು ಅಪ್ಲೈ ಮಾಡಿದ್ದೀನಿ. ಅಂದರೆ ನಮ್ಮ ಮನೇಲಿ ಡೈರೆಕ್ಟು ಅಂದರೆ ರೆಡಿಮೇಡ್ ಜೆಲ್ ಹಚ್ಕೊಂಡಿಲ್ಲ, ಮನೆಯಲ್ಲೇ ನೀರಲ್ಲಿ ಅದನ್ನು ಕುದಿಸಿ ಜೆಲ್ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸಿ ಆಮೇಲೆ ಅದನ್ನು ಸೋಸಿ ಹಚ್ಕೊಂಡಿದ್ದೀನಿ. 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೋತೀನಿ. ಸೊ ಇವತ್ತು ಮಾರ್ಕೆಟ್ಗೆ ಹೋಗೋದಿದೆ, ಚಿಕ್ಕಪೇಟೆಗೆ ಹೋಗೋದಿದೆ. ನಾನು ಊರಿಗೆ ಹೋಗ್ತಾಯಿದ್ದೀನಿ, ಟ್ಯೂಸ್ಡೇ ಪುಣೆಗೆ ಹೋಗ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಅದಕ್ಕೆ ಶಾಪಿಂಗ್ ಮಾಡೋದಿದೆ ಚಿಕ್ಕಪೇಟೆಗೆ ಅದು. ಸೊ ಅಲ್ಲಿ ಹೋದ ನಂತರ ಏನೇನು ಶಾಪಿಂಗ್ ಆಗುತ್ತೆ ಎಲ್ಲ ತೋರಿಸ್ತೀನಿ. ಈಗ ಹೇರ್ ವಾಶ್ ಮಾಡಿಕೊಂಡು ಟಿಫನ್ ಮಾಡಿ ರೆಡಿ ಆಗಬೇಕು. ಸೊ ಬೈಕ್ ಮೇಲೆ ಅಥವಾ ಮೆಟ್ರೋಗೆ ಹೋಗ್ಬೇಕಂತ ಅನ್ಕೋತಾ ಇದ್ದೀವಿ. ಇಲ್ಲಿಗಂದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಚಿಕ್ಕಪೇಟೆಯಲ್ಲಿ. ಸೊ ಮೆಟ್ರೋಗೆ ಹೋಗಬೇಕು. ಸೊ ನೋಡೋಣ ಏನಾಗುತ್ತೆ ಅಂಥೇಳಿ. ಇವತ್ತು ಏನೇನು ಮಾಡ್ತೀನಿ, ಏನೇನು ಪ್ಲ್ಯಾನ್ಸ್ ಇದೆ ಎಲ್ಲನೂ ಶೇರ್ ಮಾಡ್ಕೋತೀನಿ. ಸೊ ಹೇರ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆದ ನಂತರ ಸಿಗ್ತೀನಿ. ಸೊ ಗೈಸ್, ರೆಡಿಯಾಗಿ ಈಗ ಹೋಗ್ತಾಯಿದ್ದೀನಿ ಚಿಕ್ಕಪೇಟೆಗೆ. ಸೊ ಮೆಟ್ರೋಯಿಂದ ಹೋಗ್ತಾಯಿದ್ದೀವಿ. ಮೆಟ್ರೋ ಸ್ಟೇಷನಲ್ಲಿ ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ಮೆಟ್ರೋಗೆ ಹೋಗ್ತೀವಿ. ಹೇರ್ ವಾಶ್ ಮಾಡಿಕೊಂಡೆ, ಸ್ಮೂತಾಗಿದೆ. ರಿಸಲ್ಟು 50% ಓಕೆ. ಸೊ ಈಗ ರೆಡಿಯಾಗಿ ಹೋಗ್ತಾಯಿದ್ದೀನಿ, ಆಮೇಲೆ ಸಿಗ್ತೀನಿ. ಸೊ ಗೈಸ್, ಈಗ ನಾವು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಪಾರ್ಕಿಂಗ್ ಇದೆ, ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಮೆಟ್ರೋಗೆ ಹೋಗ್ತೀವಿ. ಸೊ ಮೆಜೆಸ್ಟಿಕ್ಕಿಂದ ಮೆಟ್ರೋ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಬೈಕ್ ಪಾರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಜಾಸ್ತಿ ಇತ್ತು, 50 ಸೊ ಹತ್ರ ಕಟ್ಟಿಂಗ್ ಆಯಿತು. ಅದು ತಿಳ್ಕೊಂಡು 5 ಮಿನಿಟ್ಸ್ ಇರುತ್ತೆ. So guys, this is ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್. ಇದು ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್. ಕೆಳಗಡೆ ಇರೋದು ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್. ಸೊ ಗೈಸ್, ಟಿಕೆಟು ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ. ಈಗ ಪರ್ ಕಿಲೋಮೀಟ್ರ್ ಎಷ್ಟು ಹೆಚ್ಚು ಮಾಡಿದ್ದಾರೆ. ಸೊ ಇಲ್ಲಿಂದ ಚಿಕ್ಕಪೇಟೆ ಪರ್ ಪರ್ಸನ್ 50 ರೂಪೀಸ್ ತೊಗೊಂಡ್ರು. ಬೈಯಪ್ಪನಹಳ್ಳಿಯಿಂದ ಚಿಕ್ಕಪೇಟೆ. ಫುಲ್ ರಶ್ ಗೈಸ್. ಸೊ ಗೈಸ್, ನಾವೀಗ ಚಿಕ್ಕಪೇಟೆ ಬಂದಿದ್ದೀವಿ. ಫುಲ್ ರಶ್ ಇದೆ. ಈಗ ಎಲ್ಲ ಶಾಪಿಂಗ್ ಮುಗಿತು. ಸೊ ಈಗ ಹಾಫ್ ಶಾಪಿಂಗ್ ಇದೆ. ಸ್ಯಾಂಡ್ವಿಚ್ ತಿನ್ನೋಕೆ ಬಂದಿದ್ದೀವಿ. ಮಾಡರ್ನ್ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ टाइम लगेगा भैया. हो गया. सिर्फ कट करके तुम भी नहीं डाला ब्रो. आपका ऑलरेडी ग्रिल्ड हो रहा है ब्रो. हाँ, मशीन में रहेगा. जैसे आप ऑर्डर में दिमाग में रहता है रख देता ब्रो.
ಬಂದೆ. ಬಂದಮೇಲೆ ಊಟ ಮಾಡಿದೆ. ಈಗ ಮಲ್ಕೋಬೇಕು, ಯಾಕಂದರೆ ಬರೋದೇ ಲೇಟ್ ಆಯಿತು. ಸೊ 8:30 ಅದು ಆಯಿತು. ಅಲ್ಲಿಂದ ಚಿಕ್ಕಪೇಟೆಯಿಂದ ಕಮರ್ಷಿಯಲ್ಗೆ ಹೋದೆ. ನಂದು ಶಾಪಿಂಗ್ ಇತ್ತು. ಸೊ ನಾನು ಚಿಕ್ಕಪೇಟೆಯಲ್ಲಿ ಎಷ್ಟು ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಕಮರ್ಷಿಯಲ್ಗೆ ಹೋದೆ. ಬೈಕು ಒಯ್ತಿದ್ದಿಲ್ಲ, ಹೀಗಾಗಿ ಲೇಟ್ ಆಯಿತು ಬರೋಕ್ಕೆ, ಮೆಟ್ರೋದಿಂದ ಬರೋಕ್ಕೆ. ಆಮೇಲೆ ಇವತ್ತು ವೀಕೆಂಡ್ ಅಲ್ಲ, ಸೊ ಚಿಕ್ಕಪೇಟೆಯಲ್ಲಿ ಫುಲ್ ರಶ್ ಇತ್ತು, ಹೀಗಾಗಿ ಅಲ್ಲೇ ಲೇಟ್ ಆಗಿಬಿಡ್ತು ಟೈಮು. ಸೊ ಅಲ್ಲಿಂದ ಬಂದಮೇಲೆ ಊಟ ಮಾಡಿ ಈಗ ಮಲ್ಕೋಬೇಕು. ತುಂಬ ಟಯರ್ಡ್ ಆಗಿದೆ ವಾಕ್ ಮಾಡಿ, ರಶ್ ಇತ್ತು, ಹೀಗಾಗಿ ಅಡ್ಡಾಡೋದು ಜಾಸ್ತಿ ಆಯಿತು. ಆಮೇಲೆ ಇನ್ನೂ ಪ್ಯಾಕಿಂಗ್ ಅದು ಆಗಿಲ್ಲ, ನಾಳೆ ನಾಡಿದ್ದು ಮಾಡ್ತೀನಿ ಪ್ಯಾಕಿಂಗು. ಸೊ ಟ್ಯೂಸ್ಡೇ ಹೋಗ್ತಾಯಿದ್ದೀನಿ. ಸೊ ಈ ಬ್ಲಾಗ್ ನಾಳೆ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ಏನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಒಂಥರ ಲೇಸಿನೆಸ್ಸು, ಏನೂ ಗೊತ್ತಿಲ್ಲ, ಟಯರ್ಡಾಗಿತ್ತು, ಸ್ವಲ್ಪ ಕೆಲಸನೂ ಇತ್ತು, ಹೀಗಾಗಿ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಪ್ಯಾಕಿಂಗ್ ಅದು ಮಾಡೋದಿತ್ತು. ಸೊ ಈಗ ಈವ್ನಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಈಗ ರೆಡಿಯಾಗಿ ಡಿಮಾರ್ಟ್ ಹೋಗ್ತಾಯಿದ್ದೀನಿ ಮಂತ್ಲಿ ಗ್ರೋಸರಿ ತರೋಕ್ಕೆ. ಸೊ ನಾಳೆ ಒಂದೇ ದಿನ ಟೈಮು, ನಾಡಿದ್ದು ಊರಿಗೆ ಹೋಗಬೇಕು. ಸೊ ಊರಿಗೆ ಹೋಗ್ತಿರೋ ರೀಸನ್ ಅಂದರೆ ನಂದು ಸಿಸ್ಟರ್ ಇನ್ ಲಾ, ಅಂದರೆ ನನ್ನ ಹಸ್ಬೆಂಡ್ ಸಿಸ್ಟರ್ದು ಮಗಳದ್ದು ಫಸ್ಟ್ ಇಯರ್ ಬರ್ತಡೇ. ಸೊ ಹೋಗ್ತಾಯಿದ್ದೀವಿ. ಹೋಗೋದು ಬೇಡ ಏನೋ ವೈರಸ್ಸು ಅದು ಇದು ಅಂತ ಏನೋ ಮಹಾರಾಷ್ಟ್ರದಲ್ಲಿ ಏನೋ ನ್ಯೂಸಲ್ಲಿ ತೋರಿಸ್ತಿದ್ದಾರೆ. ಸೊ ಅದಕ್ಕೆ ಹೋಗೋದು ಬೇಡ ಅಂತ ಅನ್ಕೋತಾ ಇದ್ವಿ. ಬಟ್ ಫಸ್ಟ್ ಇಯರ್ ಬರ್ತಡೇ ಹೋಗ್ಬೇಕಂಥೇಳಿ ಹೋಗ್ತಾಯಿದ್ದೀವಿ. ಸೊ ನಾಡಿದ್ದು ಟ್ಯೂಸ್ಡೇ ಹೋಗ್ತಾಯಿದ್ದೀನಿ. ಈವ್ನಿಂಗು 8:30ಗೆ ಟ್ರೈನ್ ಇದೆ. ಸೊ ಈಗ ಡಿಮಾರ್ಟ್ ಹೋಗ್ತಾಯಿದ್ದೀನಿ ಮಂತ್ಲಿ ಗ್ರೋಸರಿ ತರೋಕ್ಕೆ. ಸೊ ರೆಡಿಯಾಗಿದ್ದೀನಿ. ಸೊ ಆಮೇಲೆ ಸಿಗ್ತೀನಿ. ಗೈಸ್, ಡಿಮಾರ್ಟ್ ಹೋಗಿ ಬಂದಮೇಲೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ತುಂಬ ರಶ್ ಇತ್ತು, ಹೀಗಾಗಿ ಬರೋದೇ ಲೇಟ್ ಆಯಿತು, 9:30 ಮೇಲಾಯಿತು. ಸೊ ಮಾರ್ನಿಂಗ್ ಅಡುಗೆ ಮಾಡಿದ್ದಿಲ್ಲ. ಸೊ ಈವ್ನಿಂಗ್ ಬಂದಮೇಲೆ ಅಡುಗೆ ಮಾಡಿ ಊಟ ಆಯಿತು. ಈಗ ಮಲ್ಕೋಬೇಕು. ಅಲ್ಲಿ ರಶ್ ಇತ್ತು, ವೀಕೆಂಡ್ ಅಂತೇಳಿ ಫುಲ್ ರಶ್ ಇತ್ತು. ಆಮೇಲೆ ರಂಜಾನ್ ಅದು ಸ್ಟಾರ್ಟ್ ಆಯ್ತಲ್ಲ, ಸೊ ಜನ ಜಾಸ್ತಿ ಇದ್ದರು. ವೀಕೆಂಡು ಒಂದು ಸ್ವಲ್ಪ ರಶ್ ಇದ್ದೇ ಇರುತ್ತೆ ಎವ್ರಿ ಟೈಮು. ಸೊ ನಾವು ಹೋಗೋದೇ ವೀಕೆಂಡ್ ಹೋಗೋಕ್ಕಾಗತ್ತೆ, ಬೇರೆ ಟೈಮಲ್ಲಿ ಹೋಗೋಕ್ಕಾಗೋದಿಲ್ಲ. ಇವರು ಆಫೀಸ್ಗೆ ಹೋಗಿದ್ರೆ ಬರೋದು ಲೇಟ್ ಆಗುತ್ತೆ, ಹೀಗಾಗಿ ಹೋಗೋಕ್ಕಾಗೋದಿಲ್ಲ. ಸೊ ವೀಕೆಂಡ್ ಹೋಗಿರ್ತೀವಿ, ರಶ್ ಇರುತ್ತೆ. ಇವತ್ತು ತುಂಬಾ ಹೆವಿನೇ ರಶ್ ಇತ್ತು. ಸೊ ಈಗ ಊಟ ಆಗಿದೆ, ಮಲ್ಕೋಬೇಕು. ಈ ವಿಡಿಯೋ ನಿನ್ನೆಯಿಂದ ಕಂಟಿನ್ಯೂ ಆಗ್ತಾಯಿದೆ. ಇವತ್ತು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನಾಳೆನೇ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಅದು ಉಳಿದಿದೆ, ಅದು ಪ್ಯಾಕಿಂಗ್ ನಾಳೆ ಮಾಡ್ತೀನಿ. ಸೊ ಈಗ ಮಲ್ಕೋಬೇಕು, ನಾಳೆ ಬೆಳಿಗ್ಗೆ ಸಿಗ್ತೀನಿ. ಗುಡ್ ನೈಟ್. ಸೊ ನಮ್ಮ ಸ್ಟೆಲ್ಲ ಹೆಂಗೆ ಮಲ್ಕೊಂಡಿದೆ ನೋಡಿ. ಸ್ಟೆಲ್ಲ, ಗುಡ್ ನೈಟ್. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ, 3 ಡೇಸಿಂದ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ಇವತ್ತು 3rd ಡೇ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ವ್ಲಾಗು ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗಿಲ್ಲ. ಸೊ ಕ್ಲಿಪ್ಸಲ್ಲಿ ಡೈಲಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಸೊ ಈಗ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಈಗ ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಏನೇನಾಗುತ್ತೆ ಇವತ್ತು ಏನೇನು ಮಾಡ್ತೀನಿ ಅಂಥೇಳಿ ಎಲ್ಲನೂ ಶೇರ್ ಮಾಡ್ಕೋತೀನಿ. ಸೊ ಈಗ ಮಾಡಬೇಕು ಪ್ಯಾಕಿಂಗು, ಸ್ವಲ್ಪ ಲಾಸ್ಟ್ ಮೂಮೆಂಟ್ ಪ್ಯಾಕಿಂಗ್ ಇದೆ. ಸೊ ಅದಾದ ನಂತರ ಸಿಗ್ತೀನಿ. ಸೊ ಗೈಸ್, ಈಗ ಈವ್ನಿಂಗ್ ಆಗಿದೆ. ಮಾರ್ನಿಂಗು ಪ್ಯಾಕಿಂಗ್ ಅದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಆಮೇಲೆ ಪ್ಯಾಕಿಂಗ್ ಅದು ಮಾಡೋದಿತ್ತು ಲಾಸ್ಟ್ ಮೂಮೆಂಟಲ್ಲಿ. ಸೊ ಈಗ ಈವ್ನಿಂಗ್ ಆಗಿದೆ. ಡಿನ್ನರ್ಗೆ ಏನಾದರೂ ಮಾಡಬೇಕು. ಜಸ್ಟ್ ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅಂದರೆ ಪುದೀನ ರೈಸು. ಅಂದರೆ ನಿನ್ನೆ ಯಾಕೋ ಒಂಥರ ವೀಕ್ನೆಸ್ ಥರ ಆಗಿದೆ, ಮೊನ್ನೆ ಮಾರ್ಕೆಟಿಂದ ಬಂದಮೇಲೆ. ಸೊ ಅಲ್ಲಿ ಬಿಸಿಲಲ್ಲಿ ಅಡ್ಡಾಡಿದ್ದಕ್ಕೆ ಹಂಗಾಗಿದೆ, ಏನೋ ಗೊತ್ತಿಲ್ಲ. ಬಟ್ ಏನೋ ವೀಕ್ನೆಸ್ ಥರ ಆಗ್ತಿದೆ, ಬಾಡಿ ಪೇನ್ ಆಗ್ತಿದೆ ಫುಲ್ಲು. ಮತ್ತು ನಾಳೆನೂ ಊರಿಗೆ ಹೋಗೋದಿದೆ. ಸೊ ಟ್ಯಾಬ್ಲೆಟ್ ಅದು ತೊಗೋಬೇಕು. ಸೊ ಈಗ ರೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇದು ಒಂದೇ ಬ್ಯಾಕ್ಗ್ರೌಂಡಲ್ಲಿ ಇರ್ತೀನಿ ಯಾವತ್ತು. ಸೊ ಇಲ್ಲೇ ಕರೆಕ್ಟಾಗಿ ಲೈಟ್ ಬರುತ್ತೆ ವಿಡಿಯೋ ಮಾಡುವಾಗ. ಸೊ ಅದಕ್ಕೆ ಇಲ್ಲೇ ನಿಂತು ವಿಡಿಯೋ ಮಾಡ್ತೀನಿ ಏನಾದರೂ ಮಾತಾಡೋದಿದ್ದರೆ. ಸೊ ಈಗ ರೈಸ್ ಮಾಡ್ತೀನಿ. ನಾನು ಯಾವ ರೀತಿ ರೈಸ್ ಮಾಡ್ತೀನಿ, ಪುದೀನ ರೈಸ್ ಅಂಥೇಳಿ ತೋರಿಸ್ತೀನಿ, ಬನ್ನಿ. ರೈಸ್ ಮಾಡೋಕ್ಕೆ ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು 5 ಹಸಿಮೆಣಸಿನ್ಕಾಯಿ ಇದೆ, ಪುದೀನ ಇದೆ, ಅಲ್ಲಿ ಅರ್ಧ ಈರುಳ್ಳಿ, ದೊಡ್ಡದು ಅರ್ಧ ಈರುಳ್ಳಿ, ಒಂದು ಟೊಮೆಟೊ ಮಿಕ್ಸರ್ ಇದರಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಆಮೇಲೆ ಹಸಿ ಬಟಾಣಿ, ಆಮೇಲೆ ಒಂದು ದೊಡ್ಡ ಈರುಳ್ಳಿ, ಆಮೇಲೆ ಆಲೂಗಡ್ಡೆ, ಆಮೇಲೆ ಬೀನ್ಸು, ಕ್ಯಾರೆಟು, ಟೊಮೆಟೊ. ಈಗ ಇದನ್ನು ಫುಲ್ಲೆಲ್ಲ ಪೇಸ್ಟ್ ಮಾಡ್ಕೊತೀನಿ ಮಿಕ್ಸರಲ್ಲಿ. ಈರುಳ್ಳಿ ಟೊಮೆಟೊ ಇದರಲ್ಲಿ ಯಾಕೆ ಹಾಕೋತಿದ್ದೀನಿ ಅಂದರೆ ಒಂದು ಸ್ವಲ್ಪ
ಗ್ರೇವಿ ಥಿಕ್ಕಾಗಲಿ, ಪೇಸ್ಟ್ ಥಿಕ್ಕಾಗಲಿ ಅಂತ ಹಾಕೋತಾ ಇದ್ದೀನಿ. ಸೊ ಅದರ್ವೈಸ್ ಇಲ್ಲಾಂದ್ರೆ ನಾವು ಒಗ್ಗರಣೆಯಲ್ಲೂ ಹಾಕೋಬೋದು. ಸೊ ನಾನು ಇದರಲ್ಲಿ ಒಂದು ಟೊಮೆಟೊ ಆಮೇಲೆ ಹಾಫ್ ಈರುಳ್ಳಿ, ದೊಡ್ಡ ಈರುಳ್ಳಿ ಇದರಲ್ಲಿ ಹಾಕೋತಾ ಇದ್ದೀನಿ. ಸೊ ಇದನ್ನು ಮಿಕ್ಸಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಸೊ ಗೈಸ್ ಇದು ಪೇಸ್ಟ್ ರೆಡಿಯಾಗಿದೆ ಈಗ. ಸೊ ಈಗ ಡ್ರೈ ಮಸಾಲ ತೊಗೋಬೇಕು. ಸೊ ಗೈಸ್ ಈಗ 1 ಗ್ಲಾಸ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ರೈಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಈಗ ತೊಳ್ಕೊತೀನಿ, ಆಮೇಲೆ ಒಂದು ಸ್ವಲ್ಪ ನೆನೆಯೋಕೆ ಇಡ್ತೀನಿ. ಆಮೇಲೆ ಇದು ಡ್ರೈ ಮಸಾಲ, ಪೆಪ್ಪರು, ಆಮೇಲೆ ಲವಂಗು, ಆಮೇಲೆ ಏಲಕ್ಕಿ, ಪಲಾವ್ ಎಲೆ, ಆಮೇಲೆ ದಾಲ್ಚಿನ್ನಿ ತೊಗೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಆಯಿಲ್ ಹಾಕೋತೀನಿ, ಒಂದು 2-3 ಸ್ಪೂನು. ಆಯಿಲ್ ಬಿಸಿ ಆದ ನಂತರ ಸಾಸಿವೆ, ಈಗ ಜೀರಿಗೆ ಹಾಕೋತಿದ್ದೀನಿ 1 ಸ್ಪೂನು. ಕೈಯಿಂದ ಹಾಕ್ತಿರೋದು, ಸ್ಪೂನ್ ಅಂದರೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಿದ್ದೀನಿ. ಸೊ ಅದಾದ ನಂತರ ಫಸ್ಟು ಡ್ರೈ ಮಸಾಲ ಹಾಕೋಬೇಕಾಯಿತು, ನಾನು ಮರ್ತಿದ್ದೆ. ಸೊ ಈಗ ಡ್ರೈ ಮಸಾಲ ಹಾಕೋತಾ ಇದ್ದೀನಿ. ಸೊ ಅದಾದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಲಿ ಹುರ್ಕೋಬೇಕು. ಈಗ ಹಸಿ ಬಟಾಣಿ ತೊಗೊಂಡಿದ್ದೀನಿ, ಒಂದು ಹಾಫ್ ಬೌಲ್ ತೊಗೊಂಡಿದ್ದೀನಿ ಹಸಿ ಬಟಾಣಿ. ಆಮೇಲೆ ಈಗ ಇದಕ್ಕೆ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಈಗ ಜಾಸ್ತಿ ಬೇಯೋದು ವೆಜಿಟೇಬಲ್ಸ್ ಹೀಗೆ ಹಾಕೋತಾ ಇದ್ದೀನಿ, ಯಾಕಂದರೆ ಟೊಮೆಟೊ ಲಾಸ್ಟಿಗೆ ಹಾಕೋತೀನಿ. ಸೊ ಈ ಕ್ಯಾರೆಟ್, ಬೀನ್ಸ್ ಹೀಗೆ ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ 1.5 ಸ್ಪೂನು ಸಾಲ್ಟ್ ಈಗ ಹಾಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ವಿಜಿಲ್ ಹಾಕೋ ಮುಂಚೆ ಅವಾಗ 1.5 ಸಾಲ್ಟ್ ಹಾಕೋತೀನಿ ಸ್ಪೂನು. ಸೊ ಈಗ ಅರಿಶಿನ ಹಾಕೊಂಡಿದ್ದೀನಿ, ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು, 1-3 ಮಿನಿಟ್ಸು. ಅದ ನಂತರ 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ. ಸೊ ಇದನ್ನೇ ಇರಲಿ ಅಂತ ಹಾಕ್ತಾಯಿದ್ದೀನಿ. ಈಗ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದು ಪೇಸ್ಟ್ ಹಾಕ್ಕೊತಿದ್ದೀನಿ ಫುಲ್ಲು. ನಿಮಗೆ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ಯೂಸ್ ಮಾಡ್ಕೋಬೋದು. ಗೈಸ್ ಈಗ ಗರಂ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ 1 ಸ್ಪೂನು. ಬಿರಿಯಾನಿ ಮಸಾಲ ಹಾಕೋಬೇಕಾಯಿತು, ಬಟ್ ನನ್ನ ಹತ್ರ ಇಲ್ಲ ಇದು ಬಿರಿಯಾನಿ ಮಸಾಲ, ತರೋದು ಮಾಡ್ತಿದ್ದೆ. ಸೊ ಗರಂ ಮಸಾಲ ಹಾಕೋತಾ ಇದ್ದೀನಿ 1 ಸ್ಪೂನು. ಸೊ ಚೆನ್ನಾಗಿ ಮಿಕ್ಸ್ ಆದ ನಂತರ ಮೊಸರು ಹಾಕೋತಾ ಇದ್ದೀನಿ, ಒಂದು ಹಾಫ್ ಬೌಲು. ಸೊ ಈ ನಂದಿನಿ ಮೊಸರು ಸರಿ ಇರೋದಿಲ್ಲ, ಸೊ ನೀರಿತ್ತು ಫುಲ್ಲು. ಸೊ ಹಾಫ್ ಬೌಲಾಗಿ ಹಾಕೋತಾ ಇದ್ದೀನಿ. ಅಂದರೆ ಫ್ಲೇಮ್ ಕಮ್ಮಿ ಇಡಬೇಕು ಮೊಸರು ಹಾಕುವಾಗ, ಇಲ್ಲಾಂದರೆ ಮೊಸರು ಒಡೆದು ಹೋಗುತ್ತೆ. ಸೊ ಫ್ಲೇಮ್ ಕಮ್ಮಿ ಇಟ್ಟು ಅಥವಾ ಆಫ್ ಮಾಡಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಬೇಕು. ಸೊ ಈಗ ಇದು ಆಲ್ಮೋಸ್ಟ್ ಬೆಂದಿದೆ. ಈಗ ಒಂದು 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ದೀನಿ. ಸೊ ಈಗ ತೊಳೆದಿರೋನ ರೈಸ್ ಹಾಕೋತಾ ಇದ್ದೀನಿ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಮೇಲೆ ಉಪ್ಪು ಹಾಕೋತೀನಿ. ಒಂದು ಗ್ಲಾಸ್ ರೈಸ್ಗೆ ನಾನು 2 ಗ್ಲಾಸ್ ನೀರು ಹಾಕೋತೀನಿ, ಬಟ್ ನಾನು 1ಕ್ಕಿಂತ ಜಾಸ್ತಿ ರೈಸ್ ತೊಗೊಂಡಿದ್ದೀನಿ. ಸೊ 3 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಇಲ್ಲಿ. ಆಗಲೇ ನಾನು ಉಪ್ಪು ಹಾಕಿದ್ದೆ, ಈಗ ಇನ್ನೊಂದು 1.5 ಸ್ಪೂನು ಈಗ ಉಪ್ಪು ಹಾಕೋತಾ ಇದ್ದೀನಿ ಮೇಲೆ. ಅದಾದ ತಕ್ಷಣ ಒಂದು ಹಾಫು ಲೆಮನ್ ಅದಕ್ಕೆ ಹಾಕ್ತಿದ್ದೀನಿ. ಗೈಸ್ ಇದು ರಾಯ್ತ ಮಾಡಿದ್ದೀನಿ, ಅಂದರೆ ಪುದೀನ ರೈಸ್ ಜೊತೆ. ಸೊ ಆಲ್ಮೋಸ್ಟ್ ವಿಸಿಲ್ ಆಗಿದೆ, 2 ವಿಸಿಲ್ ಹಾಕಿದ್ದೀನಿ. ಸೊ ಆಫ್ ಮಾಡಿದ್ದೀನಿ. ಸೊ ಅದು ಕುಕ್ಕರು ಕೋಲ್ಡ್ ಆದಮೇಲೆ ಓಪನ್ ಮಾಡ್ತೀನಿ. ಇದು ರಾಯ್ತ. ಈಗ ಊಟ ಆಯಿತು, ಊಟ ಮಾಡಿ ವಾಕ್ ಬಂದಿದ್ದೀನಿ.
ಸೊ ಒಂದು 10-15 ಮಿನಿಟ್ಸ್ ವಾಕ್ ಮಾಡಿ ಮನೆಗೆ ಹೋಗ್ತೀನಿ. ಸೊ ಈ ವಿಡಿಯೋ 3 ಡೇಸು ಸೇರಿ ಒಂದು ವಿಡಿಯೋ ಆಯಿತು. ಸೊ ನೆಕ್ಸ್ಟು ಊರಿಗೆ ಹೋಗ್ತಾಯಿದ್ದೀನಿ, ಅದು ವ್ಲಾಗ್ ಬರುತ್ತೆ. ಸೊ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.